ನೆಕ್ಸ್ಟ್ ಇಸ್ ಹೌ ಟು ಐಡೆಂಟಿಫೈ ವಾವಲ್ಸ್ ಅಂಡ್ ಕಾನ್ಸನೆಂಟ್ಸ್. ನಾವು ವಾವಲ್ಸ್ ಮತ್ತು ಕಾನ್ಸನೆಂಟ್ಸ್ ಗಳನ್ನು ಗುರುತಿಸುವುದು ಹೇಗೆ? ಸೊ ಈಗ ನಿಮ್ಗೆ ಗೊತ್ತಿದೆ, ಸ್ವರಗಳು ಅಂದ್ರೆ ವಾವಲ್ಸ್ ಅಂತ, ವ್ಯಂಜನಗಳು ಅಂದ್ರೆ ಕಾನ್ಸನೆಂಟ್ಸ್ ಅಂತ. ಓಕೆ, ಸೊ ಒಂದು ಪದವು ಸ್ವರ ಶಬ್ದದಿಂದ ಪ್ರಾರಂಭವಾದರೆ ಅದು ಹೆಚ್ಚಾಗಿ ಸ್ವರದಿಂದ ಪ್ರಾರಂಭವಾಗುತ್ತದೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ನಾವು ಆಪಲ್ ಅಂತ ಹೇಳ್ತೀವಿ. ಆಪಲ್ ಎಂಬುದು ಎ ಎಂಬ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಎ ಸ್ವರದಿಂದ, ಸ್ವರ ಶಬ್ದದಿಂದ ಪ್ರಾರಂಭವಾಗುತ್ತದೆ. ಅದಕ್ಕೆ ಅದು ವಾವಲ್ ಅಂತ ಹೇಳ್ಬಹುದು ನಾವು. ಓಕೆ, ಸ್ವರ ಶಬ್ದ ವಾವಲ್ ವರ್ಡ್ ಅಂತ ಹೇಳ್ಬಹುದು. ಒಂದು ಪದವು ವ್ಯಂಜನ ಶಬ್ದದಿಂದ ಅಂದ್ರೆ ಕಾನ್ಸನೆಂಟ್ ಶಬ್ದ ಅಂದ್ರೆ ಕಾನ್ಸನೆಂಟ್ ಸೌಂಡ್ ಇಂದ ಪ್ರಾರಂಭವಾದರೆ ಅದು ಸಾಮಾನ್ಯವಾಗಿ ವ್ಯಂಜನದೊಂದಿಗೆ ಪ್ರಾರಂಭವಾಗುತ್ತದೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ CAT ಕ್ಯಾಟ್. ಈಗ ಕ್ಯಾಟ್ ಅಂತ ಹೇಳೋದು ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗಿದೆ? ಸಿ ಎಂಬ ಲೆಟರ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಸಿ ಎಂಬ ವ್ಯಂಜನ ಶಬ್ದದಿಂದ ಪ್ರಾರಂಭವಾಗುತ್ತದೆ ಇದು, ಈ ಕ್ಯಾಟ್ ಎಂಬ ಪದವು. ಓಕೆ, ಸೊ ಸಿ ಅಂತ ಹೇಳೋದು ಅದು ಒಂದು ಕಾನ್ಸನೆಂಟ್ ಲೆಟರ್. ಕಾನ್ಸನೆಂಟ್ ಶಬ್ದನೂ ಬರ್ತಾ ಇದೆ, ಕಾನ್ಸನೆಂಟ್ ಲೆಟರ್ನು ಕೂಡ ನಾವು ಇಲ್ಲಿ ನೋಡಬಹುದು. ಓಕೆ, ಹೀಗೆ ನಾವು ಗುರುತಿಸುವುದು. ಅರ್ಥ ಆಯ್ತಾ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ? ಈಗ ಒಂದು ಇಂಪಾರ್ಟೆಂಟ್ ಮಾತು ಏನಂದ್ರೆ, ಇಂಗ್ಲಿಷ್ ನಲ್ಲಿ ಓದಲು ಮತ್ತು ಬರೆಯಲು, ಕಲಿಯಲು ಸ್ವರಗಳು ಮತ್ತು ವ್ಯಂಜನಗಳು, ವಾವಲ್ಸ್ ಮತ್ತು ಕಾನ್ಸನೆಂಟ್ಸ್ ಗಳು ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಅತ್ಯಗತ್ಯ. ನೀವು ಮುಂದೆ ಬರೆದಂತೆ ಪದಗಳನ್ನು ರೂಪಿಸುವಲ್ಲಿ ಮತ್ತು ಭಾಷೆಗೆ ಅಡಿಪಾಯವನ್ನು ರಚಿಸುವಲ್ಲಿ ಅವರ ಪಾತ್ರಗಳ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಳ್ಳುತ್ತೀರಿ ಅಂತ ನಾನು ಹೇಳ್ಕೊತೀನಿ. ಸೊ ಇದು ವಾವಲ್ಸ್ ಮತ್ತು ಕಾನ್ಸನೆಂಟ್ಸ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೋಬೇಕು, ತುಂಬಾನೇ ಇಂಪಾರ್ಟೆಂಟ್ ಅಂತ